ಮುಡಾ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಈಗ ಸಿಎಂ ಮೊನ್ನೆ ಆದಂತ ಹಿಯರಿಂಗ್ ಅದಾದ ನಂತರ ಈಗ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ, ಕೌಂಟರ್ ಪ್ಲಾನ್ ಅನ್ನ. ಹಾಗಾಗಿ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಿಎಂ ಬೆಂಬಲಕ್ಕೆ ಈಗ ಸಚಿವರು ಶಾಸಕರು ಎಲ್ಲರೂ ಕೂಡ ನಿಂತಿದ್ದಾರೆ, ಅವರಿಗೆ ಸೂಚನೆ ನೀಡಲಾಗಿದೆ. ಸಚಿವರು ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದೆ, ಎಲ್ಲರೂ ಕೂಡ ಸಿಎಂ ಜೊತೆ ನಿಲ್ಲಬೇಕು, ರಾಜಕೀಯವಾಗಿ ಕಾನೂನಾತ್ಮಕವಾಗಿ ನಾವು ಫೈಟ್ ಮಾಡಬೇಕು, ಮುಂದಿನ ಹೋರಾಟಕ್ಕೆ ಸಜ್ಜಾಗಿ ರಾಜ್ಯಪಾಲರ ವಿರುದ್ಧ ದೊಡ್ಡ ಹೋರಾಟ ಮಾಡೋದಕ್ಕೆ ಈಗ ಸಿಎಂ ಚರ್ಚೆ ಮಾಡಿದ್ದಾರೆ. ದೆಹಲಿ ಮಟ್ಟದಲ್ಲಿ ಹೋರಾಟ ನಡೆಸೋ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ. ರಾಷ್ಟ್ರಪತಿಗೆ ದೂರು ನೀಡುವ ಮೂಲಕ ಅವ್ರನ್ನ ವಾಪಸ್ ಕರೆಸ್ಕೊಳ್ಳಿ ರಾಜ್ಯಪಾಲರನ್ನ, ಅವರು ನಿಯಮಗಳನ್ನ ಉಲ್ಲಂಘಿಸ್ತಾ ಇದ್ದಾರೆ. ಬಿಜೆಪಿಯೇತರ ಸಿಎಂಗಳ ಬೆಂಬಲ ಪಡೆದು ದೂರು ನೀಡುವ ಚರ್ಚೆಯನ್ನ ಮಾಡಲಾಗಿದೆ. ಅಂದ್ರೆ ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿಲ್ಲ ಆ ರಾಜ್ಯಗಳಲ್ಲಿ ಸಿಎಂಗಳ ಅಲ್ಲಿನ ನಾಯಕರ ಒಂದು ಸಪೋರ್ಟ್ ಪಡ್ಕೊಂಡು ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ. ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು, ನೇರವಾಗಿ ರಾಷ್ಟ್ರಪತಿಗಳನ್ನೇ ಅವರ ಮೂಲಕವೇ ಮನವಿ ಮಾಡಿ ಕೂಡಲೇ ರಾಜ್ಯಪಾಲರು ಇಂಥ ಒಂದಷ್ಟು ಕಾನೂನು ಬಾಹಿರವಾಗಿ ಅಥವಾ ಒಂದಷ್ಟು ಅನುಮತಿಯನ್ನು ಕೊಡಬೇಕಾದ್ರೆ ಅವ್ರು ಏನು ಫಾಲೋ ಮಾಡಬೇಕಾಗಿತ್ತು ಆ ನಿಯಮಗಳನ್ನು ಅವರು ಫಾಲೋ ಮಾಡಿಲ್ಲ. ಏಕಾಏಕಿ ವಿವೇಚನೆ ಇಲ್ಲದೆ ಏನು ಮೊನ್ನೆ ಅಭಿಷೇಕ್ ಮನು ಸಿಂಘ್ವಿ ಕೂಡ ವಾದ ಮಂಡನೆ ಮಾಡಿದ್ರು. ಸೊ ಹಾಗೆ ಅವರು ಆ ಒಂದು ಪೀಠಕ್ಕೆ ಸರಿಯಾದಂಥ ಗೌರವವನ್ನು ಕೊಡ್ತಾ ಇಲ್ಲ ಅನ್ನೋ ರೀತಿಯಾಗಿ ಈಗ ಒತ್ತಡ ಕೇಳಿ ಬರ್ತಾ ಇದೆ. ಸೊ ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಹೈಕಮಾಂಡ್ ಜೊತೆಗೆ ಮೊನ್ನೆ ಏನೇನಾಯಿತು, ಜೊತೆಗೆ ನಿನ್ನೆ ಕೂಡ ಕ್ಯಾಬಿನೆಟ್ ಆಯಿತು, ಅದರಲ್ಲಿ ಏನು ಚರ್ಚೆಯನ್ನು ಮಾಡಲಾಯಿತು, ಮುಂದಿನ ಹೋರಾಟ ಹೇಗೆ ಇದರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಲಿದ್ದಾರೆ.